ಇತ್ತ ವಿಜಯನಗರ ಜಿಲ್ಲೆಯಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಬರ ಪರಿಶೀಲನೆ ಮಾಡಿದ್ದಾರೆ. ಕೊಟ್ಟೂರು ತಾಲೂಕಿನ ಗಜಾಪುರದಲ್ಲಿ ಬರ ವೀಕ್ಷಣೆ ಮಾಡಿದ್ದಾರೆ. ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಕೂಡ ಜೊತೆಗಿದ್ರು. ಜಮೀರ್ ಅಹಮದ್ ಅವರು ಇವತ್ತು ಬರ ವೀಕ್ಷಣೆ ಮಾಡಿದ್ದಾರೆ. ವಿಜಯನಗರ ಡಿಸಿ ಕವಿತಾ ಎಸ್ ಮನ್ನಿಕೇರಿ, ಎಸ್ಪಿ ಜಾಹ್ನವಿ, ಜಿಲ್ಲಾ ಪಂಚಾಯಿತಿ ಸಿಇಒ ನೋಂಗ್ಜಾಯ್ ಮೊಹಮ್ಮದ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ಅಧಿಕಾರಿಗಳಿಂದ ಜಮೀರ್ ಅಹಮದ್ ಅವರು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಜಮೀರ್ ಅಹಮದ್ ಅವರು ಅಧಿಕಾರಿಗಳಿಂದ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಬರ ಪರಿಶೀಲನೆ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕಿ ಯಾವ್ಯಾವ ಬೆಳೆಗಳಿಗೆ ಹಾನಿಯಾಗಿದೆ ಅನ್ನುವಂಥದ್ದನ್ನು ಮನಗಂಡಿದ್ದಾರೆ. ಮುಖ್ಯಮಂತ್ರಿ ಸೂಚನೆಯಲ್ಲಿ ಎಲ್ಲಾ ಸಚಿವರು ಒಂದೊಂದು ಜಿಲ್ಲೆಯನ್ನ ಆಯ್ಕೆ ಮಾಡಿ ಅಲಾಟ್ ಮಾಡಿದ್ರು. ಆ ಜಿಲ್ಲೆ ಎಲ್ಲಾ ತಾಲೂಕನ್ನ ವಿಸಿಟ್ ಕೊಟ್ಟು ಮಾಹಿತಿ ರಿಪೋರ್ಟ್ ಅನ್ನು ಕೊಡಕ್ಕೆ ಹೇಳಿದ್ರು. ಈಗ ನಾನು ಬಂದು 2ನೇ ತಾಲೂಕಲ್ಲಿ ನಾನು ಇದ್ದೀನಿ. ಈಗ ಇನ್ನ 4 ತಾಲೂಕು ಬಾಕಿ ಇದೆ. 6 ತಾಲೂಕು ವಿಸಿಟ್ ಕೊಡ್ಬೇಕಂತ ಇದ್ದೀನಿ. ಇವಾಗ ತಾವು ನೋಡಿರ್ಬೋದು, ಪಾಪ ರೈತರು ಒದ್ಲಾಡ್ತವ್ರೆ. ಪಾಪ ಈ ಬಾರಿ ಮಳೆ ಇಲ್ಲ ಅಂದ್ರೆ ಬಹಳ ಸಮಸ್ಯೆ ಹಿನ್ನಡೆ ಆಗಿದೆ. ಅದಕ್ಕಿಂತ ಮುಂಚೆ ಯಾವತ್ತೂ ಈ ತರ ಸಮಸ್ಯೆ ಆಗಿಲ್ಲ. ಈ ವರ್ಷ ತುಂಬಾ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಕ್ರಾಪ್ ಅಂತೂ ಎಲ್ಲ ಹಾಳಾದಾಗಿದೆ. ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲಿ ರೈತರು ಪಾಪ ಅಷ್ಟು ಸಾಲನ ಸೋಲನ ಮಾಡಿಬಿಟ್ಟು ಕಷ್ಟಪಟ್ಟು 1 ಎಕರೆಗೆ ಕನಿಷ್ಠ ಒಂದು 15,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಬ್ಬ ಯಾರೋ 2 ಎಕರೆ ಅಂತಾನೆ, 5 ಎಕರೆ ಅಂತಾನೆ, 10 ಎಕರೆ ಅಂತಾನೆ, 3 ಎಕರೆ ಅಂತಾನೆ, 6 ಎಕರೆ ಅಂತಾನೆ ನಷ್ಟ ಆಗಿದೆ. ಬಹಳ ಜನ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಆ ಇನ್ಶೂರೆನ್ಸ್ ಮಾಡೋರ್ಗು ನನ್ನ ಅನಿಸಿಕೆ ಅವ್ರಿಗೆ ಸಿಗ್ತದೆ. ವಿದೌಟ್ ಇನ್ಶೂರೆನ್ಸ್ ಅವರಿದ್ದಾರೆ ಬಹಳ ಜನ ರೈತರು. ಇನ್ಶೂರೆನ್ಸ್ ಮಾಡೋದು ಗೊತ್ತಿಲ್ಲ ರೈತರಿಗೆ. ಅವ್ರದ್ದು ಒಂದು ಅಧಿಕಾರಿಗಳಿಗೆ ಹೇಳಿದ್ದೀನಿ ನಾನು, ಯಾರು ಇನ್ಶೂರೆನ್ಸ್ ಮಾಡಿದ್ದಾರೆ ಅವ್ರದ್ದೊಂದು ಪಟ್ಟಿ ಕೊಡಿ, ಯಾರು ಇನ್ಶೂರೆನ್ಸ್ ಮಾಡಿಲ್ಲ ಅಂದ್ರೂ ಅವ್ರದ್ದೊಂದು ಪಟ್ಟಿ. ಏನಕ್ಕಂದ್ರೆ ಪಾಪ ಗೊತ್ತಿಲ್ಲ ಅವ್ರಿಗೆ, ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಅವ್ರು ನಷ್ಟ ಆಗಿದ್ದೀವಿ ಈ ಬಾರಿ. ಹಾಗಾಗಿ ಅವ್ರದ್ದು ಒಂದು ಪಟ್ಟಿ ಕೊಡಕ್ಕೆ ಹೇಳಿದ್ದೀನಿ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವ್ರು ಏನು ಪರಿಹಾರ ಕೊಡ್ಬೇಕು ಸರ್ಕಾರ ತೀರ್ಮಾನ ಮಾಡ್ತಾರೆ. 15ನೇ ತಾರೀಕಿಗೆ ಫೈನಲ್ ತೀರ್ಮಾನ ಮಾಡ್ತಾರೆ. ಯಾವ ತಾಲೂಕಾ ಬರ ಘೋಷಣೆ ಮಾಡ್ಬೇಕಂತ ತೀರ್ಮಾನ ಎಲ್ಲ ಸರ್ವೆ ಮಾಡಿಸಿ ಘೋಷಣೆ ಮಾಡ್ತಾರೆ. ಹಾಗಾಗಿ ಇವತ್ತು ವಿಸಿಟ್ ಕೊಟ್ಟು ಮನೆ ಮುಖ್ಯಮಂತ್ರಿ ನಾನು ಮಾಹಿತಿ